ನಾಟಕ ಮಾಡ್ಕೊಂಡು ಯಾರಿದ್ದಾರೆ? ಅಶ್ವಿನಿ ಗೌಡ ಅವ್ರನ್ನ ಬಿಟ್ಟು ಧ್ರುವಂತ್ ಅಂತ. ಧ್ರುವಂತ್. ಓಕೆ, ಅವ್ರು ಏನ್ ಗೇಮ್ ಆಡ್ತಾ ಇದಾರೆ? ಅಲ್ಲ, ಆಚೆ ಅಂತೂ ನಾವೇನು ನೋಡ್ತಾ ಇಲ್ಲ, ಮನೆ ಒಳಗಡೆ ಏನೂ ಇಲ್ಲ. ಅವರು ಏನು ಸ್ವಲ್ಪ ಹೇಳಿ ಅವ್ರ ಬಗ್ಗೆ. ಅವರು ಸ್ವಲ್ಪ ಅವ್ರನ್ನ ಗೈಡ್ ಅಂತ ಕರಿತೀವಿ ನಾವು. ಏನೇ ಕೊಟ್ರು ಅದ್ರ ಬಗ್ಗೆ ಏನೋ ಒಂದು ಮಾತಾಡೋದು. ಆ್ಯಪಲ್ ನಾವೇನೋ ಫಸ್ಟ್ ಡೇ ಹೋಗಿ ತಿಂತಾ ಇದ್ದೀವಿ, ಆ್ಯಪಲ್ ತೆಗೆದ್ಬಿಟ್ಟು ಆ್ಯಪಲ್ ಒರೆಸ್ಬಿಟ್ಟು ಇದು ಎಷ್ಟು ವ್ಯಾಕ್ಸ್ ಇದೆ ನೋಡಿದಿರಾ ಒಂದು ಆ್ಯಪಲ್ ಮೇಲೆ, ಆ್ಯಪಲ್ ತಿನ್ನಬಾರ್ದು, ಆ್ಯಪಲ್ ಅನ್ನೋದಿದು, ಎಲ್ಲದ್ರ ಬಗ್ಗೆ ಒಂದು ಒಪಿನಿಯನು, ಒಂದು ಪರ್ಸ್ಪೆಕ್ಟಿವ್, ಇದು ಹಿಂಗೆ ಜೀವನ ಅನ್ನೋದು, ಹಿಂಗೆ ಜೀವನ ಅನ್ನೋದು ಹಾಗೆ ಅಂತ. ನಮಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರು ಇನ್ನೂ ತುಂಬ ಲೋ ಇದ್ದರು. ಬಿಕಾಸ್ ಅದು ಜ್ವರ ಗಿರ ಏನೋ ಬಂದು ನೆಗಡಿ ಎಲ್ಲ ಆಗ್ಬಿಟ್ಟು ತಲೆಯೆಲ್ಲ ಕೆಟ್ಟೋಗ್ಬಿಟ್ಟು ಏನೇನೋ ಆಗ್ಬಿಟ್ಟಿತ್ತು. ಸೊ ನಾನು ಕರಿಬಸಪ್ಪ ಏನೇ ಇರಲಿ, ಎಂಥದೇ ನಮ್ಮಿಬ್ಬರ ನಡುವೆ ಜಗಳ ಇರಲಿ, ಬಟ್ ವಿ ಡಿಸರ್ವ್ ಟು ಬಿ ದೇರ್ ಕಂಪೇರ್ ಟು ಅ ಧ್ರುವಂತ್, ಕಂಪೇರ್ ಟು ಅ ಜಾನ್ವಿ, ಕಂಪೇರ್ ಟು ಸೋ ಮೆನಿ ಪೀಪಲ್. ಅದೊಂದು ಬೇಜಾರಾಗುತ್ತೆ. ನಾವು ವಿ ಡಿಸರ್ವ್ ಟು ಸ್ಟೇ. ಇಬ್ರು ಚೆನ್ನಾಗಿ ಮಾತಾಡ್ತೀರಾ, ಇಬ್ರು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತೀರಾ, ಬಟ್ ಕೆಲವೊಬ್ರಿಗೆ ಕಂಪೇರ್ ಮಾಡಿದ್ರೆ ನೀವು ಅಲ್ಲಿರ್ಲಿಕ್ಕೆ ಓಕೆ ಇವ್ರು ಇರ್ಬೋದು ಅಂತ ಹೇಳ್ತಾರೆ ಆಡಿಯನ್ಸ್, ಬಟ್ ಇಬ್ರು ಒಟ್ಟಿಗೆ ಆಚೆ ಬಂದ್ರಿ. ಹೌದು, ತುಂಬ ಬೇಜಾರಾದಂಥ ವಿಷಯ. ಫಸ್ಟ್ ಟೈಮ್ ಐ ಥಿಂಕ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಇಬ್ರು ಒಂದು ಸೀಸನಿನ ಎವಿಕ್ಷನಲ್ಲಿ ಫಸ್ಟ್ ವೀಕೆ ಆಚೆ ಬಂದಿದ್ದು. ಸೊ ಐ ಥಿಂಕ್ ಇಟ್ಸ್ ಅ ವೆರಿ ಸ್ಯಾಡ್ ಥಿಂಗ್. ಇಬ್ಬರಲ್ಲಿ ಒಬ್ಬರನ್ನಾದ್ರೂ ಕಳಿಸಿದ್ರೆ ಫೇರ್, ಐ ಅಂಡರ್ಸ್ಟ್ಯಾಂಡ್. ಈಗ ನಮ್ಮಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ನನ್ನನ್ನು ಆಚೆ ಕಳಿಸಿದ್ರು ಓಕೆ, ಐ ವುಡ್ ಅಂಡರ್ಸ್ಟ್ಯಾಂಡ್, ಓಕೆ ನಂದೇ ತಪ್ಪಿರ್ಬೋದು. ಅಥವಾ ಅವ್ರನ್ನ ಕಳಿಸಿದ್ರೆ ಐ ವುಡ್ ಅಂಡರ್ಸ್ಟ್ಯಾಂಡ್, ಓಕೆ ಅವ್ರದ್ದೇ ಇದ್ದಿದ್ದು. ಇಬ್ಬರನ್ನೂ ಒಟ್ಟಿಗೆ ಕಳಿಸ್ಬಿಟ್ರಲ್ಲ, ಅದು ವೆರಿ ಸ್ಯಾಡ್. ಇಟ್ಸ್ ಅವ್ರ ಲಾಸ್ ಅಷ್ಟೇ, ನಮಗೇನಿಲ್ಲ. ಓಕೆ, ಇವಾಗ ಕರಿಬಸಪ್ಪ ಅವ್ರನ್ನ ಬಿಟ್ಟು ನಿಮಗೆ ಯಾರು ಪೇರ್ ಆಗಿದ್ರೆ ಇನ್ನೂ ಸರ್ವೈವ್ ಆಗ್ತಿದ್ರಿ? ಐ ಥಿಂಕ್ ಸ್ಪಂದನ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಮಂಜು ಮ್ಯಾಮ್ ಇದ್ದರೆ ಚೆನ್ನಾಗಿರ್ತಾಯಿತ್ತು. ಮಂಜು ಭಾಷಿಣಿ ಅವರಿದ್ದರೆ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಕಾಕ್ರೋಚ್ ಸುದಿ ಇದ್ದರೆ ಚೆನ್ನಾಗಿರ್ತಾಯಿತ್ತು ನನಗೆ. ಇವ್ರು 3 ಜನ ಇದ್ದಿದ್ರೆ ಕೂಡ ಬಿನ್ ನೈಸ್. ಹೇಗಿತ್ತು ಕಾಕ್ರೋಚ್ ಸುದಿ ಅವರ ಹಾಗೆ ನಿಮ್ಮ ಒಂದು ಕಾಂಬೋ? ಸಿಕ್ಕಾಪಟ್ಟೆ ಮಜಾ ಇತ್ತು. ಅವ್ರು ಫ್ರಮ್ ಡೇ ಒನ್, ಗೊತ್ತೇ ಇಲ್ಲ ನಿಮಗೆ, ಐ ಕಾಂಟ್ ಬಿಲೀವ್. ನಾನು ಸುದಿ ಎಷ್ಟು ಒಳ್ಳೆ ಫ್ರೆಂಡ್ಸ್ ಅಂದರೆ ಅಲ್ಲಿ ಎಷ್ಟು ಮಾತಾಡಿದೀವಿ ಫ್ರಮ್ ಡೇ ಒನ್. ಅವರು ಸರ್ ನಿಮ್ಮ ಶೋ ಎಲ್ಲ ಕೇಳಿಸ್ಕೊತಾ ಇದೆ ನನ್ನ ಮುಂಚೆಯಿಂದನೂ, ನೀವು ಯಾರಂತ ಗೊತ್ತು ಅಂತ ಹೇಳ್ಬಿಟ್ಟು ಎಷ್ಟು ವಾಕಿಂಗ್ ಎಲ್ಲ ಮಾಡೋದು, ವರ್ಕೌಟ್ ಎಲ್ಲ ಒಟ್ಟಿಗೆ ಮಾಡೋದು, ಅಲ್ಲಿ ಆಚೆ ಕುತ್ಕೊಂಡು ಮಾತಾಡೋದು. ಈ ಕರಿಬಸಪ್ಪ ಅವರೇನೋ ಒಂದು ಹೆವಿ ಸೀನ್ ಮಾಡಿದಾಗ ನಾನು ಅವ್ರು ಮಾತಾಡ್ಕೊಳ್ಳೋದು, ಅವ್ರು ಸುದಿ ಅವ್ರು ಬೈಯೋದು, ಹೆಂಗೆ ಅವನ ಜೊತೆ ಆ ಅಪ್ಪನ ಜೊತೆ ಹೆಂಗಿರ್ತೀಯ ನೀನು, ತುಂಬ ಕಷ್ಟ ಅಂತೆಲ್ಲ ಸುದಿ ಅವ್ರು ಹೇಳೋದು. ಎಷ್ಟು ಮಾತಾಡಿದೀವಿ ನಾನು ಸುದಿ, ಐ ಕಾಂಟ್ ಬಿಲೀವ್. ಬಿಕಾಸ್ ಆ ಮನೇಲಿ ಒನ್ ಆಫ್ ದ ಹೈಯೆಸ್ಟ್ ಟಾಕಿಂಗ್, ಐ ಮೀನ್ ಯಾರ ಜೊತೆ ಆದರೂ ಮಾತಾಡಿದ್ದೀನ ಅದು ಸುದಿ ಜೊತೆನೆ. ಯಾವಾಗಲೂ ಪ್ರತಿದಿನ ಎದ್ದಿದ್ದರಿಂದ ಮಲಗೋದ್ರವರೆಗೂ ಏನೋ ಒಂದು ಮಧ್ಯದಲ್ಲಿ ಕಾನ್ವರ್ಸೇಷನ್ಸ್ ನಡೀತಾನೇ ಇರುತ್ತೆ. ಅಂತ ಇದು ಮಿಸ್ ಆಯಿತು ಅಂತ, ಟೆಲಿಕಾಸ್ಟ್ ಮಾಡಿಲ್ಲ ಅಂತ. ಇದು ಯಾವ ಹೊಸ ವಿಚಿತ್ರ ಪ್ರಾಬ್ಲಮ್ ನಂಗಂತೂ. ನಾನು ಮಾತಾಡೋದು ಪ್ರಾಬ್ಲಮ್ ಅಲ್ಲ, ಇಲ್ಲಿ ಟೆಲಿಕಾಸ್ಟ್ ಆಗದೆ ಇರೋದು ಒಂದು ವಿಚಿತ್ರ ಪ್ರಾಬ್ಲಮ್. ಅವರು ಮತ್ತು ಸುದಿ ಅವರು ಸಿಕ್ಕಾಪಟ್ಟೆ ಕೂಳೆ ಕೊಡ್ತಾರೆ, ನೀವು ಜೊತೆಗೆ ಸೇರ್ಕೊಂಡಿದ್ದೀರಾ, ಅದಿನ್ ಯಾವ ರೀತಿ ಬ್ಲಾಸ್ಟ್ ಆಗಿರಬಹುದು? ಅದೇ ಇದ್ದಿದ್ದು. ಇನ್ಫ್ಯಾಕ್ಟ್ ನಾನು ಸುದಿ ಮಾತಾಡ್ಕೊತಾ ಇರಬೇಕಾದ್ರೂ ಹೇಳ್ತಿದ್ವಿ, ಅವ್ರು ಫಸ್ಟ್ ಕಂಟೆಸ್ಟೆಂಟು, ನಾನು ಲಾಸ್ಟ್ ಕಂಟೆಸ್ಟೆಂಟ್ ಆ ಮನೆಯಲ್ಲಿ. ಇಬ್ಬರು ಹೊರಡ್ಬೇಕಾದ್ರೆ ಒಂದೇ ಕ್ಯಾರ್ವ್ಯಾನಲ್ಲಿ ಇದ್ದಿದ್ದು. ಬೈ ಮಿಸ್ಟೇಕ್ ನೋಡ್ಕೊಂಡ್ಬಿಟ್ವಿ ಒಬ್ರು ಬೈ ಮಿಸ್ಟೇಕ್ ಆಗ್ಬಿಡ್ತು. ಬಟ್ ನಂಗೆ ಗೊತ್ತಿತ್ತು, ಬಿಕಾಸ್ ಅವ್ರದ್ದೇನೋ ಪ್ರೊಮೋ ಥರ ಅದೇನೋ ಶೂಟ್ ಮಾಡಿದ್ರು. ಸೊ ನಾನು ಅವ್ರ ವೈಬು ಒಂಥರ ಮ್ಯಾಚ್ ಆಗುತ್ತೆ. ಅವರು ಇದೇ ಸ್ಟೈಲ್ ಮಾತಾಡೋದು, ಇದೇ ತಲೆ ಹಟೆ ಮಾಡೋದು ಇದೆಲ್ಲ ಇದೆ. ಸೊ ಬನ್ನಿ ಭಯ ಕುತ್ಕೊಳ್ಳಿ ಮಾತಾಡಿ ಅಂತೆಲ್ಲ. ಬಟ್ ಸಿಕ್ಕಾಪಟ್ಟೆ ನಾನು ಅವ್ರು ಸೇರಿಕೊಂಡು ಸತೀಶ್ ಅವ್ರ ಕಾಲು ಎಳ್ದಿದ್ದೆ ಚರ್ಬಿ ಗಿರ್ಬಿ ಅಂತ ಹೇಳ್ಬಿಟ್ಟು ತುಂಬ ಕೂಳೆ ಕೊಟ್ಟಿದ್ದೀವಿ. ಐ ಕಾಂಟ್ ಬಿಲೀವ್ ದೇ ಡಿಡ್ಂಟ್ ಟೆಲಿಕಾಸ್ಟ್ ಅಷ್ಟೇ. ಅದೊಂದೇ ನನಗೆ ಬೇಜಾರು. ಸರ್, ಹಿಂದಿನ ಸೀಸನ್ಗಳಲ್ಲಿ ಆರ್ಜೆಗಳು ಅಂತಂದರೆ ಬಹಳಷ್ಟು ದಿನ ಇದ್ದಾರೆ ಅಲ್ವಾ? ಇದೊಂದು ಶಾಕಿಂಗ್, ನೀವು ಆಚೆ ಬಂದಿದ್ದು ಫಾರ್ ದ ಫಸ್ಟ್ ಟೈಮ್. ಇಟ್ ಇಸ್ ವೆರಿ ಶಾಕಿಂಗ್. ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನನ್ನ ನಂಬಿದ್ದಂತಹ ಎಷ್ಟೋ ಜನ ಫ್ಯಾನ್ಗಳು, ಲಿಸ್ನರ್ಸು ತುಂಬ ಬೇಜಾರು ಮಾಡಿಕೊಂಡ್ರು. ಇಷ್ಟು ಬೇಗ ನೀವಂತೂ ಯು ಡಿಡ್ಂಟ್ ಡಿಸರ್ವ್ ಟು ಕಮ್ ಔಟ್ ದಿಸ್ ಸೂನ್ ಅಂತ. ನಾನು ಎಲ್ಲಿ ಯಾವ ಜಾಗದಲ್ಲಿ ನಾನು ಮಾಡಿರುವಂಥ ಕೆಲಸ ನೋಡಿದ್ರೆ ತಾನೆ ಆ್ಯಕ್ಚುಲಿ ನಾನು ಏನು ಹೇಳೋದು. ನಾನು ಮಾಡಿದ ಕೆಲಸ ಚೆನ್ನಾಗಿರಲಿಲ್ಲ ಅಂತ ಹೇಳಿದ್ರೆ ದಟ್ ಇಸ್ ಡಿಫ್ರೆಂಟ್. ಬಟ್ ಟೆಲಿಕಾಸ್ಟೇ ಮಾಡಿಲ್ವಲ್ಲ, ನೋಡೇ ಇಲ್ವಲ್ಲ, ಹೆಂಗೆ ವೋಟ್ಸ್ ಬರುತ್ತೆ, ಎಲ್ಲಿಂದ ವೋಟ್ಸ್ ಬರುತ್ತೆ ಅಂತ. ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಷ್ಟೇ. ಸಿಕ್ಕಾಪಟ್ಟೆ ಬೇಜಾರು. ನೋಡಿದ್ದೆ. ಹೇಗಿದ್ರೆ ನಾನಿಲ್ಲಿ ವರ್ಕ್ ಆಗುತ್ತೆ, ನಾನು ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ ಏನು ಅನಿಸ್ಲಿಲ್ವಾ ನಿಮಗೆ? ಮಾತನ್ನೋದು ಇಂಪಾರ್ಟೆಂಟು. ಕೂಳೆ ಕಾಲು ಎಳೆಯೋದು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ ಇದೆಲ್ಲ ಮಾಡೋದು. ಸೊ ಅಟ್ಲೀಸ್ಟ್ ಫಸ್ಟ್ ವೀಕಲ್ಲಿ ಸ್ವಲ್ಪ ಕಾಲು ಎಳ್ಕೊಂಡು ಆರಾಮಾಗಿರೋಣ. ಫಸ್ಟ್ ವೀಕಲ್ಲೇ ಸುಮ್ಮನೆ ಜಗಳ ಆಡೋದು ಬೇಡ, ನಾಮಿನೇಟ್ ಮಾಡಿಬಿಡ್ತಾರೆ ಅಂತ ಅದೊಂದಿತ್ತು ತಲೆಯಲ್ಲೇ. ಸುಮ್ಮನೆ ಜಗಳ ಆಡೋಕ್ಕೆ ನನಗೆ ನೀವೇ ಬರಲ್ಲ. ಸೊ ಜಗಳ ಕೋಪ ಏನಾದರೂ ಜೆನ್ಯೂನ್ ಆಗಿ ಬಂದರೆ ಅದು ನೋಡ್ಕೊಳ್ಳೋಣ ಅಂತ. ಬಟ್ ಅಂಥದ್ದು ಏನು ನಂಗೆ ಆ್ಯಕ್ಚುಲಿ ಕೋಪ ಬಂದಿಲ್ಲ. ನೋಡ್ಬಿಟ್ಟು ನಗ್ತಾ ಇದ್ದೆ ಕೆಲವೊಂದು ಜಾಗಗಳಲ್ಲಿ. ಇದೆಲ್ಲ ಒಂದು ಜಗಳನ, ಜೆನ್ಯೂನಾಗಿ ಜಗಳನ. ಅಲ್ಲಲ್ಲಿ ಪಾಪ ಆ್ಯಕ್ಚುಯಲ್ ಜಗಳ ಆಡ್ಕೊಂಡು ಜನ ಹೆಂಗೆಲ್ಲ ಏನೇನೋ ಸೀನ್ ಆಗ್ತದೆ. ಇದೆಲ್ಲ ಒಂದು ಜಗಳ
ಬಟ್ಲು ತೊಳೆದಿಲ್ಲ ಅನ್ನೋದಕ್ಕೆ ಒಂದು ಜಗಳ, ಅದು ಒಂದು ಸೀನು, ಅದು ಟಿವಿನಲ್ಲಿ ದೊಡ್ಡ ವಿಷಯ, ಅದು ಜನ ನೋಡ್ಬಿಟ್ಟು ಅನ್ನೋದು, ಆಮೇಲೆ ಲಾಸ್ಟ್ RJ ಅಮಿತ್ ಮಾತಾಡೇ ಇಲ್ಲ ಅಂತ ಹೋಗ್ರೋ. ನೀವೇನ್ ತಪ್ಪು ಮಾಡಿದ್ರಿ ಈ ಒಂದು ವಾರದಲ್ಲಿ? ಏನು ತಪ್ಪು ಮಾಡಿದೆ ಅಂತನಾ, ಐ ಥಿಂಕ್ ಓಪನ್ ಅಪ್ ಆಗೋಕ್ಕೆ ಒಂದು 2 days ತೊಗೊಂಡೆ, ಮಂಡೇ ಟ್ಯೂಸ್ಡೇ 2 ದಿನ ಟೈಮ್ ತೊಗೊಂಡೆ ಓಪನ್ ಅಪ್ ಆಗೋಕ್ಕೆ. ಅಬ್ಸರ್ವ್ ಎಲ್ಲ ಮಾಡ್ತಾ ಇದ್ದೆ, ಮಾತಾಡಿಸ್ತಾ ಇದ್ದೆ ಎಲ್ಲರ ಜೊತೆ, ಬಟ್ ಪರ್ಸ್ನಲಾಗಿ ಶೇರ್ ಮಾಡ್ತಾ ಓಪನ್ ಅಪ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡು. ಓಪನ್ ಅಪ್ ನಾನು ಆಗಬೇಕು ಅಂದರೆ ನೀವು ಆ ಥರ ಪ್ರಶ್ನೆ ಕೇಳಬೇಕು, ನಾನು ಆ ಥರದ ಪ್ರಶ್ನೆ, ನಾನು ನಿಮ್ಮ ಬಗ್ಗೆ ಪರ್ಸ್ನಲ್ ಆಗೆಲ್ಲ ತಿಳ್ಕೊತೀನಿ, ಅಲ್ಲೇ ಮುಗಿಸ್ಬಿಟ್ರೆ ನೀವು ನನ್ನ ಬಗ್ಗೆ ತಿಳ್ಕೊಳ್ಳೇ ಇಲ್ಲ, ಆಮೇಲೆ ಹೋಗ್ಬಿಟ್ಟು ಓಪನ್ ಅಪ್ ಆಗಿಲ್ಲ ಅಂತ ಹೇಳ್ಬಿಡೋದು. ಸೊ ಅದೊಂದು ಬೇಜಾರಾಯಿತು. ಅಶ್ವಿನಿ ಗೌಡ ಅವ್ರ ಜೊತೆನೂ ಎಷ್ಟೋ ಕಾನ್ವರ್ಸೇಷನ್ ಮಾತಾಡಿದ್ದೀನಿ, ಹೋರಾಟದ ಬಗ್ಗೆ, ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡಿದ್ದೀನಿ. ಅದ್ಯಾವುದು ಟೆಲಿಕಾಸ್ಟ್ ಆಗಿಲ್ಲ ಸರ್? ಇಲ್ಲ, ಅದು ಬರಲ್ಲ ಈಗ. ಐ ಥಿಂಕ್ ಅಟ್ ದಿಸ್ ಪಾಯಿಂಟ್ ಐ ಹ್ಯಾವ್ ಗಿವನ್ ಅಪ್ ಅಷ್ಟೇ. ಅದು ಯಾವುದು ಟೆಲಿಕಾಸ್ಟ್ ಆಗಲ್ಲ ಅನ್ಸ್ಬಿಡ್ತದೆ. ನಾನು ಸುಮ್ಮನೆ ಅಲ್ಲಿದ್ದೆ, ನಾನು ಒಂದು ಕ್ಯಾಮ್ರಾ ಥರ ಓಡಾಡ್ತಾ ಇದ್ದೆ ಅನ್ಸುತ್ತೆ ಆ ಮನೆಯಲ್ಲಿ. ಟೆಲಿಕಾಸ್ಟ್ ಆಗಿಲ್ಲ, ಇದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಮ್ಯಾಮ್ ಸೀರಿಯಸ್ ಆಗಿ. ಈ ಒಂದು ಕಡೆ ಲೈವ್ ನೋಡೋರು ಅದು ನೋಡಿದ್ವಿ ಇದು ನೋಡಿದ್ವಿ ಅಂತ ಹೇಳೋದು, ಇನ್ನೊಂದು ಕಡೆ ಟಿ ವಿಯಲ್ಲಿರೋರು ಟೆಲಿಕಾಸ್ಟ್ ಆಗಲ್ಲ ಅಂತ. ಏನು ಪ್ಲ್ಯಾನ್ ಮಾಡಿಕೊಂಡು ಏನಾಯ್ತೋ ಗೊತ್ತಿಲ್ಲಪ್ಪ ಇದರಲ್ಲಿ. ಅದೊಂದು ಬೇಜಾರಾಗ್ತದೆ ನನಗೆ. ಫ್ಯಾಮಿಲಿ ಎಲ್ಲ ಏನಂದ್ರು ಅಂದರೆ ಫ್ಯಾಮಿಲಿ ಸಪೋರ್ಟ್ ತುಂಬ ಮುಖ್ಯ. ಬಿಗ್ ಬಾಸ್ ಅಂತ ಒಂದು ದೊಡ್ಡ ರಿಯಾಲಿಟಿ ಶೋಗೆ ಹೋಗ್ತೀವಿ ಅಂತಂದರೆ ಅಮ್ಮ ಬೇಜಾರು ಮಾಡ್ಕೊಂಡ್ರು. ಅಪ್ಪ ಇರಲಿ ಬಿಡೋ ಸಾಕು, ಇಷ್ಟು ಆಡಿದ್ದೆ ಚೆನ್ನಾಗಿ ಆಡಿದೆ ಬಿಡೋ, ಪರವಾಗಿಲ್ಲ, ಇಟ್ಸ್ ಓಕೆ ಅಂತೆಲ್ಲ ಹೇಳ್ಬಿಟ್ಟು ಎಷ್ಟೋ ಜನ, ನಾನು ಲೆಜಿಟ್ ಐ ಆಮ್ ನಾಟ್ ಕಿಡಿಂಗ್ ಆ್ಯಕ್ಚುಲಿ, ವೇಟ್, ಬಿಕಾಸ್ ನಾನು ಆ ಫೋನ್ ಪಾಸ್ ಮಾಡಿ ಇಲ್ಲಿ ಯಾರೋ, you had great potential and your talking skills and conveying it to others was very mature. We know you have great humor. You deserve to be in top 10. You are definitely better than Dhruvant and Cockroach. You are way matured for this show. ನನ್ನ ಬಗ್ಗೆ ಗೊತ್ತಾಗ್ಬಿಟ್ಟು ಒಂದು ಮೆಸೇಜ್ ಕಳಿಸ್ಬೇಕು ಅಂದರೆ ಅವ್ರು ನೋಡಿರ್ತಾರಲ್ವಾ ಲೈವಲ್ಲಿ, ದಟ್ಸ್ ಆಲ್ ಐಮ್ ಸೇಯಿಂಗ್. ಅಷ್ಟೇ ಸಿಂಪಲ್. ಅದು ಯಾಕೆ ಟಿ ವಿನಲ್ಲಿ ಟೆಲಿಕಾಸ್ಟ್ ಮಾಡಿಲ್ಲ? ನಂದು ಮಾತ್ರ ಸಪ್ರೇಟಾಗಿ OTTನಲ್ಲಿ ನೋಡ್ತಾ ಅಂತ ಗೊತ್ತಿಲ್ಲ, ನಂದು ಮಾತ್ರ ಸಪ್ರೇಟಾಗಿ ಈ ಬೇರೆ ಕಂಪನಿಗೆ ಏನಾದ್ರು ಮಾಡಿಸಿದ್ರ ಅಂತ. ಸೊ ಇದು ನೀವು ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಹೋಗಿದ್ರಿ ಬಿಗ್ ಬಾಸ್ಗೆ? ಕೆಲಸನ ಸ್ಯಾಕ್ರಿಫೈಸ್ ಮಾಡಿ ಹೋಗಿದ್ದೆ ಮೋಸ್ಟ್ಲಿ. ಅದೇ ಕೆಲಸ ಮತ್ತು ತುಂಬ ದುಡ್ಡನ್ನು ಸ್ಯಾಕ್ರಿಫೈಸ್ ಮಾಡಿದ್ದು. ಕೆಲಸ ದುಡ್ಡು ಎರಡು ಹೋಗಿತ್ತು. ಸೊ ಕೆಲಸ ಮೋಸ್ಟ್ಲಿ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಹೋಗಿದ್ದೆ. ಕೆಲಸ ನನ್ನ ಲೈಫಿನ ವೆರಿ ಇಂಪಾರ್ಟೆಂಟ್ ಪಾರ್ಟು, ತುಂಬ ದೊಡ್ಡ ಭಾಗ ಅದು. ಅದನ್ನು ಮಿಸ್ ಮಾಡ್ಕೊತೀನಿ ನಾನು ಕೆಲವೊಂದು ಸಲ. ಅದು ಸ್ಯಾಕ್ರಿಫೈಸ್ ಮಾಡಲೇಬೇಕಿತ್ತು. ಅಂದರೆ ನೆಕ್ಸ್ಟ್ ನೀವು ಹೋದರೆ ಇವಾಗ ಡೌಟ್, ನಾಟ್ ಶೋರ್, ಐ ಡೋಂಟ್ ಥಿಂಕ್ ಸೊ. ಮತ್ತೆ ಏನು ಮಾಡ್ತೀರಾ? ಬೇರೆ ಐ ಥಿಂಕ್ ಟೆಲಿವಿಷನ್ ಆ್ಯಂಡ್ ಬೇರೆ ಕಡೆ ಸಿನಿಮಾ ಕಡೆ ಹೋಗಿ ಬೇರೆ ಆಪರ್ಚುನಿಟೀಸ್ ಟ್ರೈ ಮಾಡೋಣ ಅಂತ. ಬಿಕಾಸ್ ಉಳಿಸ್ಕೋಬೇಕಾಗಿರೋ ಟೈಮಲ್ಲಿ ಕೆಲಸನೂ ನನ್ನ ಉಳಿಸ್ಕೊಂಡಿಲ್ಲ, ಆ ಬಿಗ್ ಬಾಸ್ ಮನೇನೂ ಉಳಿಸ್ಕೊಂಡಿಲ್ಲ. ಓಕೆ, ನೀವು ಬಿಗ್ ಬಾಸ್ ಹೋಗಬೇಕಾದ್ರೆ ಇಂಥವರೇ ಬರ್ತಾರೆ ಅಂತ ಗೊತ್ತಿದ್ರಾ? ಕಾಕ್ರೋಚ್ ಸುದ್ದಿ ಒಬ್ಬರು ಗೊತ್ತಿದ್ರು, ಬಿಕಾಸ್ ಸಿಕ್ಕಾಪಟ್ಟೆ ಟಾಕ್ ಆಫ್ ದ ಟೌನ್ ಆಗಿತ್ತು. ಅವ್ರದ್ದೊಂದು ಪ್ರೋಮೋ ಎಲ್ಲ ಬಂದಿತ್ತು, ಸೊ ಅವಾಗ ಗೊತ್ತಿತ್ತು. ಇನ್ನೂ ಬಾಕಿ ಜನ ಬರೀ ರೂಮರ್ಸ್ ಎಲ್ಲ ಕೇಳಿದ್ದೆ, ಬಟ್ ಇಲ್ಲ, ಯಾರು ಇಲ್ಲ.